ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಮೌಖಿಕ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ ನಿಮ್ಮ ಶಿಕ್ಷಕರು ಅದನ್ನು ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ನೀವು ಉತ್ತರವನ್ನು ಬರೀ ಬಾಯಲ್ಲಿ ಹೇಳಬೇಕಾಗತ್ತೆ ಮಕ್ಕಳ, ಬರೆಯೋ ಹಾಗಿರೋದಿಲ್ಲ. ಓಕೆನಾ? ಓದಿ ಬಾಯ್ಪಾಠ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಪ್ರಶ್ನೆನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮಕ್ಕಳ. ಪ್ರಶ್ನೆ 1 ನೋಡಿ, ದೇಹ ರಚನೆಗೆ ಸಂಬಂಧಿಸಿದಂತೆ ನಿನ್ನ ಮತ್ತು ಹಸುವಿನ ನಡುವೆ ಕಾಣುವಂತಹ 2 ವ್ಯತ್ಯಾಸಗಳನ್ನು ಹೇಳಿರಿ. ಉತ್ತರವನ್ನು ನೋಡಿ. ನಾನು ಅಂದರೆ ನನಗೆ 2 ಕೈ ಮತ್ತು 2 ಕಾಲುಗಳಿವೆ, ಆದರೆ ಹಸುವಿಗೆ 4 ಕಾಲುಗಳಿವೆ. ನನಗೆ ಕೊಂಬುಗಳಿಲ್ಲ, ಹಸುವಿಗೆ ಕೊಂಬುಗಳಿವೆ. ನನ್ನ ಕಿವಿಗಳು ಚಿಕ್ಕವು, ಹಸುವಿನ ಕಿವಿಗಳು ದೊಡ್ಡವು. ನನಗೆ ಬಾಲವಿರುವುದಿಲ್ಲ, ಆದರೆ ಹಸುವಿಗೆ ಬಾಲವಿರುತ್ತದೆ. ಇವು ಮನುಷ್ಯರಿಗೆ ಮತ್ತು ಹಸುಗಿರುವಂತಹ ವ್ಯತ್ಯಾಸ ಆಗಿರುತ್ತೆ ಮಕ್ಕಳ. 2 ಕೇಳಿದರೆ 4 ಓದಿ ನೀವು ಎಲ್ಲದಕ್ಕೂ ಉತ್ತರ ಕೊಡ್ಬೋದಾಗಿದೆ. ಪ್ರಶ್ನೆ 2, ಕಾಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮರಗಳ ಹೆಸರುಗಳನ್ನು ಹೇಳಿ. ಉತ್ತರ, ಕಾಡಿನಲ್ಲಿರುವ ಮರಗಳು ಅಂತ ಹೇಳಿದ್ರೆ ಶ್ರೀಗಂಧ, ತೇಗ, ಬೆಟ್ಟದ ನೆಲ್ಲಿಕಾಯಿ, ಹೊಂಗೆ, ಈಚಲ, ಬಿದಿರು, ನೀಲಗಿರಿ ಮುಂತಾದ ಮರಗಳು ಕಾಡಿನಲ್ಲಿ ಸಿಗುವಂತಹ ಅಥವಾ ಬೆಳೆಯುವಂತಹದ್ದು ಮಕ್ಕಳ. ಪ್ರಶ್ನೆ 3, ಜಲಚಕ್ರವನ್ನು ವಿವರಿಸಿ. ಉತ್ತರ, ಜಲಮೂಲ, ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗಿ ಈ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲೇರುತ್ತದೆ. ಗಾಳಿ ತಂಪಾಗಿ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರು ಹನಿಗಳಾಗಿ ಈ ಹನಿಗಳೆಲ್ಲ ಸೇರಿ ಮೋಡ ಆಗುತ್ತದೆ. ಗಾಳಿಯಿಂದ ಮೋಡ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳು ಕೂಡಿ ದೊಡ್ಡ ಹನಿಗಳಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಇದನ್ನೇ ಜಲಚಕ್ರ ಎನ್ನುವರು. ಪ್ರಶ್ನೆ 4, ಒಣಕಸ, ಹಸಿ ಕಸ ಮತ್ತು ವಿಷಕಾರಿ ಕಸಗಳಿಗೆ ಒಂದೊಂದು ಉದಾಹರಣೆ ಕೊಡಿ. ಉತ್ತರ, ಒಣಕಸ ಅಂತ ಹೇಳಿದ್ರೆ ಪ್ಲಾಸ್ಟಿಕ್, ಕಾಗದ, ಗಾಜು, ಲೋಹದ ತುಂಡುಗಳು, ಚಿಂದಿ ಬಟ್ಟೆ, ರಬ್ಬರ್ ಇತ್ಯಾದಿಗಳು. ಹಸಿ ಕಸ ಅಂದರೆ ಉಳಿದ ಆಹಾರ ಪದಾರ್ಥಗಳು, ಮಾಂಸ, ತರಕಾರಿ, ಹಣ್ಣುಗಳು ಹಾಗೂ ಕೊಳೆತ ಪದಾರ್ಥಗಳು ಇತ್ಯಾದಿ. ವಿಷಕಾರಿ ಕಸ ಅಂತ ಹೇಳಿದ್ರೆ ಬಣ್ಣ, ಕೀಟನಾಶಕಗಳು, ಅವಧಿ ಮೀರಿದ ಔಷಧಿಗಳು, ವಿಷಕಾರಿ ರಾಸಾಯನಿಕಗಳು ಇತ್ಯಾದಿ. ಪ್ರಶ್ನೆ 5, ದಿಕ್ಕಿಗೆ ಅನುಗುಣವಾಗಿ ನಿನ್ನ ಶಾಲೆಯ ಸುತ್ತಲೂ ಏನೇನು ಇವೆ ಎಂಬುದನ್ನು ಹೇಳಿರಿ. ಉತ್ತರ, ಮೊದಲನೇದಾಗಿ ಪಶ್ಚಿಮ ದಿಕ್ಕಿಗೆ ದೇವಿ ಮಂದಿರ, ಉತ್ತರ ದಿಕ್ಕಿಗೆ ಮಾರುಕಟ್ಟೆ ರಸ್ತೆ, ದಕ್ಷಿಣ ದಿಕ್ಕಿಗೆ ಅಂಗನವಾಡಿ ಹಾಗೂ ಪೂರ್ವ ದಿಕ್ಕಿಗೆ ಆಸ್ಪತ್ರೆ. ಇದು ನಿಮಗೆ ಉದಾಹರಣೆಯಾಗಿ ಕೊಟ್ಟಿರುವಂಥದ್ದು ಮಕ್ಕಳ. ನಿಮ್ಮ ಶಾಲೆಯ ಸುತ್ತಮುತ್ತ ಇದೇ ರೀತಿ ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ. ಪ್ರಶ್ನೆ 6, ನಿತ್ಯ ಜೀವನದಲ್ಲಿ ನೀನು ನೋಡಿರುವ ಹೂವುಗಳ ಉಪಯೋಗಗಳನ್ನು ಹೇಳಿರಿ. ಉತ್ತರ, ಪೂಜೆ ಮಾಡಲು, ಅಲಂಕಾರಕ್ಕೆ, ಸುಗಂಧ ದ್ರವ್ಯಗಳ ತಯಾರಿಕೆಗೆ, ಔಷಧಿಗಾಗಿ ಹೂವನ್ನು ಬಳಸಲಾಗುತ್ತದೆ. ಪ್ರಶ್ನೆ 7, ಜೇನಿನ ಉಪಯೋಗಗಳನ್ನು ತಿಳಿಸಿರಿ. ಉತ್ತರ, ಜೇನಿನ ಉಪಯೋಗಗಳು ಮೇಣದ ಬತ್ತಿ ತಯಾರಿಸಲು, ಬಣ್ಣಗಳ ತಯಾರಿಕೆಯಲ್ಲಿ, ಔಷಧಿಗಳ ತಯಾರಿಕೆಯಲ್ಲಿ, ಪೌಡರ್ ತಯಾರಿಕೆಯಲ್ಲಿ ಹಾಗೂ ಇಂಕ್ ತಯಾರಿಕೆಯಲ್ಲಿ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 8, ಚಿತ್ರವನ್ನು ನೋಡಿ ನೀರಿನ ಮಾಲಿನ್ಯಕ್ಕೆ ಕಾರಣಗಳನ್ನು ಗುರುತಿಸಿರಿ. ಇದು ನೋಡಿ ಮಕ್ಕಳ ಸಂಪೂರ್ಣವಾದ ಚಿತ್ರ. ಓಕೆನಾ? ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಉತ್ತರವನ್ನು ನೋಡಿ ಮಕ್ಕಳ. ಮೊದಲನೇದಾಗಿ ನೀರಿನಲ್ಲಿ ಬಟ್ಟೆ ಪಾತ್ರೆಗಳನ್ನು ತೊಳೆಯುತ್ತಿರುವುದರಿಂದ, ಎರಡನೇದಾಗಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ, ಮೂರನೇದಾಗಿ ಕಾರ್ಖಾನೆಗಳಿಂದ ಕಲುಷಿತ ನೀರನ್ನು ಶುದ್ಧೀಕರಿಸದೆ ಬಿಡುವುದರಿಂದ ಹಾಗೂ ಕೊನೆಯದಾಗಿ ಕಸಗಳನ್ನು ಹಾಕುವುದರಿಂದ. ಪ್ರಶ್ನೆ 9, ನಿನ್ನ ಊರಿನ ಮನೆ ನಿರ್ಮಾಣದಲ್ಲಿ ಯಾವ ಬದಲಾವಣೆಗಳಾಗಿವೆ ತಿಳಿಸಿ. ಉತ್ತರ, ನನ್ನ ಊರಿನ ಮನೆ ನಿರ್ಮಾಣದಲ್ಲಿ ಹಲವಾರು ಬದಲಾವಣೆಗಳಾಗಿವೆ. ಈಗ ಕಬ್ಬಿಣ, ಉಕ್ಕು, ಸ್ಟೀಲ್ಗಳನ್ನು
ಉಸುಕು ಸಿಮೆಂಟುಗಳನ್ನು ಬಳಸಿ ಸುರಕ್ಷಿತ ದೀರ್ಘಕಾಲಿಕ ಅಂತಸ್ತಿನ ಮನೆಗಳು ನಿರ್ಮಾಣಗೊಂಡಿವೆ. ಪ್ರಶ್ನೆ 10. ಸಾಮೂಹಿಕವಾಗಿ ಭೋಜನ ಮಾಡುವ ಸಂದರ್ಭಗಳು ಯಾವುವು? ಉತ್ತರ: ಸಾಮೂಹಿಕವಾಗಿ ಭೋಜನ ಮಾಡುವ ಸಂದರ್ಭಗಳು ಮದುವೆ ಸಮಾರಂಭಗಳು, ಜಾತ್ರೆಗಳು, ಕುಟುಂಬದ ಕಾರ್ಯಕ್ರಮಗಳು, ಶಾಲೆಯಲ್ಲಿ ಬಿಸಿಯೂಟ, ವಿದ್ಯಾರ್ಥಿ ನಿಲಯಗಳು ಇತ್ಯಾದಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಇಷ್ಟೊತ್ತರೆಗೂ ನಿಮಗೆ ಮೌಖಿಕವಾದಂತಹ ಪ್ರಶ್ನೆಗಳು ಇತ್ತು. ಈಗ ಲಿಖಿತ ಪ್ರಶ್ನೆಗಳು ಅಂದರೆ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಪ್ರಶ್ನೆ 11. ಕೆಳಗೆ ಕೊಟ್ಟಿರುವ ಪೋಷಕಾಂಶಗಳಲ್ಲಿ ಶಕ್ತಿ ಪ್ರಧಾನ ಪೌಷ್ಟಿಕಾಂಶಗಳನ್ನು ಆರಿಸಿ ಬರೆಯಿರಿ. ಆಯ್ಕೆಗಳು ನೋಡಿ: ಪ್ರೋಟೀನ್ಗಳು, ಖನಿಜಾಂಶಗಳು, ಲಿಪಿಡ್ಗಳು ಹಾಗೂ ಕಾರ್ಬೋಹೈಡ್ರೇಟ್ಸ್ಗಳು, ಜೀವಸತ್ವಗಳು. ಉತ್ತರ: ಆಯ್ಕೆ ಇ, ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಲಿಪಿಡ್ಗಳು. ಪ್ರಶ್ನೆ 12. ಬೇರು ಸಸ್ಯಗಳಿಗೆ ಬೇಕಾದ ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಮಣ್ಣಿನಿಂದ ಹೀರಿ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತವೆ. ಉತ್ತರ: ಬೇರು ಸಸ್ಯಗಳಿಗೆ ಬೇಕಾಗುವ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತವೆ. ಪ್ರಶ್ನೆ 13. ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಅಂಗಗಳಾವುವು? ಉತ್ತರ: ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಅಂಗಗಳು ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಗುದ ಹಾಗೂ ಗುದದ್ವಾರ. ಪ್ರಶ್ನೆ 14. ಸಂಚಾರ ನಿಯಮಗಳನ್ನು ನಾವು ಏಕೆ ಪಾಲಿಸಬೇಕು? ಉತ್ತರ: ರಸ್ತೆ ಅಪಘಾತಗಳು ತಡೆಗಟ್ಟಲು, ಸಂಚಾರಿ ದಟ್ಟಣೆ ನಿಯಂತ್ರಿಸಿ ಸುಲಭಗೊಳಿಸಲು ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಪ್ರಶ್ನೆ 15. ಹಿಂದಿನ ಕಾಲದ ಮತ್ತು ಈಗಿನ ಕಾಲದ ಸಂಪರ್ಕ ಸಾಧನಗಳನ್ನು ವಿಂಗಡಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರೋಂಥದ್ದು ನೋಡಿ: ಅಂಚೆ ಪತ್ರ, ರೇಡಿಯೋ, ಟೆಲಿಗ್ರಾಮ್, ಸ್ಥಿರ ದೂರವಾಣಿ, ಗಣಕಯಂತ್ರ, ಅಂತರ್ಜಾಲ, ಮೊಬೈಲ್ ಹಾಗೂ ಇಮೇಲ್. ಇವನ್ನ ನಾವು ಡಿವೈಡ್ ಮಾಡಿ ಬರಿಬೇಕಾಗತ್ತೆ ಮಕ್ಕಳ. ಉತ್ತರವನ್ನು ನೋಡಿ: ಹಿಂದಿನ ಕಾಲದ ಸಂಪರ್ಕ ಸಾಧನಗಳು ಅಂತ ಹೇಳಿದ್ರೆ ಅಂಚೆ ಪತ್ರ, ರೇಡಿಯೋ, ಟೆಲಿಗ್ರಾಮ್ ಹಾಗೂ ಸ್ಥಿರ ದೂರವಾಣಿ. ಈಗಿನ ಕಾಲದ ಸಂಪರ್ಕ ಸಾಧನಗಳು ಅಂತ ಹೇಳಿದ್ರೆ ಗಣಕಯಂತ್ರ, ಅಂತರ್ಜಾಲ, ಮೊಬೈಲ್ ಹಾಗೂ ಇಮೇಲ್. ಪ್ರಶ್ನೆ 16. ಕುಟುಂಬದ ವಿಧಗಳಾವುವು? ಉತ್ತರ: ಕುಟುಂಬದ 2 ವಿಧಗಳು ಅಂತ ಹೇಳಿದ್ರೆ ವಿಭಕ್ತ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬ. ಪ್ರಶ್ನೆ 17. ಬಟ್ಟೆ ಹೊಲೆಯುವವರು ಸಿಂಪಿಗ, ಮರದ ಕೆಲಸ ಮಾಡುವವರು ಡ್ಯಾಶ್ ಅಂತ ಇದೆ. ಉತ್ತರ: ಮರದ ಕೆಲಸ ಮಾಡುವವರು ಬಡಿಗ. ಪ್ರಶ್ನೆ 18. ನಮ್ಮ ದೇಶದ ಪ್ರಮುಖ ರಾಷ್ಟ್ರ ಲಾಂಛನಗಳನ್ನು ಹೆಸರಿಸಿ. ಉತ್ತರ: ನಮ್ಮ ರಾಷ್ಟ್ರದ ಪ್ರಮುಖ ರಾಷ್ಟ್ರ ಲಾಂಛನಗಳು ಅಂತ ಹೇಳಿದರೆ ರಾಷ್ಟ್ರ ಮುದ್ರೆ, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆ. ಪ್ರಶ್ನೆ 19. ನೀವು ಚಳಿಗಾಲದಲ್ಲಿ ಧರಿಸುವ ಉಡುಪುಗಳನ್ನು ಪಟ್ಟಿ ಮಾಡಿ. ಉತ್ತರ: ಚಳಿಗಾಲದಲ್ಲಿ ಧರಿಸುವ ಉಡುಪುಗಳು ಅಂತ ಹೇಳಿದ್ರೆ ಸ್ವೆಟರ್, ಬೆಚ್ಚನೆಯ ಉಣ್ಣೆ ಬಟ್ಟೆ, ಸ್ಕಾರ್ಫ್ ಇತ್ಯಾದಿ. ಪ್ರಶ್ನೆ 20. ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಇರುವ ರಾಜ್ಯಗಳಾವುವು? ಉತ್ತರ: ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಮಕ್ಕಳ, ಇಲ್ಲಿಗೆ 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.